ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಅಲ್ಲಿ ಕುಜನ ಸೇರ್ಪಡೆಯಾಗಿದೆ, ಬಲ ಬಂದುಬಿಟ್ಟಿದೆ ಮೇಷರಾಶಿಯವರಿಗೆ. ಜೊತೆಗೆ ಚಂದ್ರನೂ ಸೇರಿದ್ದಾನೆ, ಇದು ಶಶಿಮಂಗಳ ಯೋಗ. ಇನ್ನು ದ್ವಿತೀಯದಲ್ಲಿ ಅಲ್ಲಿ ರವಿ, ಗುರು, ಬುಧ ಹಾಗೂ ಶುಕ್ರ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಸಪ್ತಮದಲ್ಲಿ ದಿವಸ ಮಾಂದಿ ಉದಯಾಗಿದೆ, ಅಂದರೆ ಮೇಷದಿಂದ ಸಪ್ತಮ ಅಂತ ತುಲಾದಲ್ಲಿ. ಇನ್ನು ಈ ದಿವಸ ಯಥಾಪ್ರಕಾರ ಶನೈಶ್ಚರ ಕುಂಭರಾಶಿಯಲ್ಲಿ, ಇನ್ನು ಮೀನರಾಶಿಯಲ್ಲಿ ರಾಹು ಅದು ಸದ್ಯ ಹೋಗಿದೆ. ಹೀಗಾಗಿ ರಾಹು ಕುಜ ಒಟ್ಟಾಗಿದ್ದರೆ ಸ್ವಲ್ಪ ಪ್ರಮಾದ, ಹಾಗಾಗಿ ಅದರಿಂದ ಬಿಡುಗಡೆ ಆಗಿದೆ, ಅದು ಹೆಚ್ಚಿನ ಒಳ್ಳೆಯ ಫಲ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಶಶಿಮಂಗಳ ಯೋಗ ಈ ದಿವಸ. ಅಲ್ಲಿ ವಿಮುಂಚನ ತನ್ನ ಲಕ್ಷ್ಮೀ ಲಜ್ಜಾಕುಲ ವಧೂಮಿವ ಅಂತ ಹೇಳುತ್ತೆ ಶಶಿಮಂಗಳ ಯೋಗ. ಅದು ಹೇಗೆ ನಾಚಿಕೆ ಅಂದರೆ ಲಜ್ಜಾಪೂರ್ಣವಾದ ಲಕ್ಷ್ಮಿ ಮನೆ ಬಿಟ್ಟು ಹೋಗೋದಿಲ್ಲ, ಆ ರೀತಿಯಲ್ಲಿ ಲಕ್ಷ್ಮಿ ಅಂತಕ್ಕಂಥ ತಾಂಡವಾಡುತ್ತೆ ಮನೆಯಲ್ಲಿ ಅಂತ. ಹೀಗಾಗಿ ಮೇಷರಾಶಿಯವರಿಗೆ ಅಂಥ ಒಂದು ಸುಯೋಗ, ಒಳ್ಳೆಯ ಯೋಗ. ಧನ ಸಮೃದ್ಧಿ, ಸ್ನೇಹಿತರಿಂದ ಸಹಕಾರ, ಸೌಖ್ಯ ಸಮೃದ್ಧಿ, ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯವರಿಗೆ ನೋಡಿ, ಕುಜ ಹಾಗೂ ಚಂದ್ರ ತುಂಬ ಚೆನ್ನಾಗಿದ್ದಾನೆ ಈ ದಿವಸ. ನಾವು ಮಾತಾಡಿದ್ವಿ ಹೋಟೆಲ್ ಇಂಡಸ್ಟ್ರಿಯವರಿಗೆ, ಇದು ತುಂಬ ಚೆನ್ನಾಗಿ ಒಳ್ಳೆಯ ಲಕ್ಷಣ. ಹೀಗಿದ್ದರೂ ಹೋಟೆಲ್ ಮಾಡಬಹುದು. ಅವರಿಗೆಲ್ಲ ಆ ಕ್ಷೇತ್ರದಲ್ಲಿರೋರಿಗೆ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಅನುಕೂಲ ಇದೆ, ಲಾಭದಾಯಕವಾಗಿದೆ. ಕರ್ಮಾಧಿಪತಿ ಕೂಡ ಚೆನ್ನಾಗಿದ್ದಾನೆ. ಹೀಗಾಗಿ ವಿಶೇಷ ಲಾಭ ಪಡೆಯುವ ವಿಶೇಷ ದಿನ ಆಗಿದೆ ಈ ದಿವಸ, ಚೆನ್ನಾಗಿದೆ. ಕೃಷಿಕರಿಗಂತೂ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ವೃಷಭರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಚಂದ್ರ ಹಾಗೂ ಕುಜರು ದ್ವಿತೀಯದಲ್ಲಿದ್ದಾರೆ. ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಈ ದಿವಸ. ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಹೀಗಾಗಿ ಮಾಂದಿ ಷಷ್ಠದಲ್ಲಿದ್ದರೆ ಪೆಟ್ಟು, ಗಾಯ ಮತ್ತು ಸಾಲ ಬಾಧೆ ಉಂಟಾಗುತ್ತೆ. ಸ್ವಲ್ಪ ಹುಷಾರು, ಅದರ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು. ಉಳಿದ ಹಾಗೆ ವೃತ್ತಿಯಲ್ಲಿ ಖಂಡಿತ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಈ ಸಾಲ ನಿವಾರಣೆಗೆ ಋಣಮೋಚನ ಮಂಗಲ ಸ್ತುತಿ ಅಥವಾ ಋಣಮೋಚನ ನರಸಿಂಹ ಸ್ತುತಿ ಯಾವುದು ಆಗುತ್ತೆ ಹೇಳಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಧನಾಧಿಪತಿ ಲಾಭಾಧಿಪತಿ ಒಟ್ಟಾಗಿಬಿಟ್ಟಿದ್ದಾರೆ ನೋಡಿ. ವಿಶೇಷವಾದ ಯೋಗ ಇದು. ವಿಶಿಷ್ಟ ಲಾಭಗಳು ಎಲ್ಲೆಲ್ಲಿಂದ ಬರುತ್ತೆ ಅಂದರೆ ನಿಮಗೆ ಗೊತ್ತಾಗಲ್ಲ, ನಾನು ಇಂಥ ಕಡೆ ಒಂದು ಇನ್ವೆಸ್ಟ್ ಮಾಡಿದ್ನಾ ಅದು ಬಂದಿದೆ ಅನ್ನೋ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಸ್ತ್ರೀಯರಿಗೆ ಲಾಭ, ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಸಹೋದರ ಸಹಕಾರ, ಹಿರಿಯ ಅಣ್ಣಂದಿರಿಂದ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ ಈ ದಿವಸ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ಅನುಕೂಲಕರವಾಗಿದೆ. ಸೇನೆಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಮುಖ್ಯವಾಗಿ ಸೇನೆಯರು, ಪೊಲೀಸ್ ಡಿಪಾರ್ಟ್ಮೆಂಟು, ಆರಕ್ಷಕ ಠಾಣೆ ಅಂತ ಇದೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಪರಿಶ್ರಮ ಇದೆ, ಸಂಶಯ ಇಲ್ಲ, ಆದರೆ ಲಾಭ ಅಂತೂ ಇದೆ. ಪ್ರಾರ್ಥನೆಗೆ ದಿವಸ ಗುರುಸ್ಮರಣೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ಜನ್ಮಾಧಿಪತಿ ಕರ್ಮಾಧಿಪತಿ ಒಟ್ಟಾಗಿಬಿಟ್ಟಿದ್ದಾರೆ. ಹೀಗಾಗಿ ಅಭೂತಪೂರ್ವವಾದ ಒಂದು ಕಾರ್ಯ ಸಾಧನೆಯಾಗುತ್ತೆ. ಅದರಲ್ಲೂ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೋಟೆಲ್ ಇಂಡಸ್ಟ್ರಿಯಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಕೃಷಿ ಚಟುವಟಿಕೆಗಳಿರ್ತಕ್ಕಂಥವರಿಗೆ, ನೀರಿನ ವ್ಯಾಪಾರ ವಹಿವಾಟು ಇರೋರಿಗೆ, ಅಗ್ನಿ ಸಂಬಂಧಿ, ಧಾತು ಸಂಬಂಧಿ, ಲೋಹ ಸಂಬಂಧಿ, ಏನು ಉತ್ಕೃಷ್ಟವಾದ ದಿವಸ ಈ ದಿವಸ. ಲಾಭದಲ್ಲಿಲ್ಲ, ಅಷ್ಟು 4 ಗ್ರಹಗಳಿದ್ದಾವೆ. ಹೀಗಾಗಿ ಈ ದಿವಸ ತುಂಬ ಚೆನ್ನಾಗಿರ್ತಕ್ಕಂಥ ಕರ್ಕಟಕ ರಾಶಿಯವರಿಗೆ ಒಂದು ಸುಯೋಗದ ದಿನವಾಗಿದೆ ಈ ದಿವಸ. ಆದರೆ ಮಾಂದಿಯನ್ನು ಮರಿಬೇಡಿ. ಆತ ಚತುರ್ಥದಲ್ಲಿದ್ದರೆ ಪ್ರಯಾಣದಲ್ಲಿ ತೊಂದರೆ ಆಗುತ್ತೆ, ಸ್ವಲ್ಪ ಹುಷಾರು. ಈ ದಿವಸ ಪ್ರಯಾಣಕ್ಕೆ ಹೋಗೋ ಮುನ್ನ ಒಂದು ಅಮ್ಮನವರ ದರ್ಶನ ಮಾಡಿ, ಅಮ್ಮನವ್ರಿಗೆ ಒಂದು ತೆಂಗಿನಕಾಯಿ ಹೊಡಿಸಿ ಆಮೇಲೆ ಮುಂದುವರಿಸಿ, ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ನಿಮ್ಮ ರಾಶಿಯಿಂದ ಭಾಗ್ಯಾಧಿಪತಿ ಸೇರಿದ್ದಾನಲ್ಲ, ಇದು ತುಂಬ ಒಳ್ಳೆಯದು. ಹೀಗಾಗಿ ಭಾಗ್ಯಾಧಿಪತಿ ಭಾಗ್ಯಕ್ಕೆ ಬಂದರೆ ಬಹುಭಾಗ್ಯ ಸಮನ್ವಿತ ಅಲ್ವಾ. ಹೀಗಾಗಿ ದೈವಾನುಕೂಲದಿಂದ ಹೆಚ್ಚಿನ ಸಹಕಾರ ಇದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ, ಆತಂಕ ಬೇಡ. ಆರೋಗ್ಯದಲ್ಲೂ ಚೇತರಿಕೆ ಕಾಣ್ತೀರಾ. ಈ ದಿವಸ ಸ್ವಲ್ಪ ಸಹೋದರಲ್ಲಿ ಮನಸ್ತಾಪಗಳು ಉಂಟಾಗಬಹುದು, ಸಣ್ಣ ಪುಟ್ಟ ಕಿರಿಕಿರಿ, ಅದು ಹೆಚ್ಚಿನ ಆತಂಕ ಮಾಡ್ಕೋಬೇಡಿ. ಈ ದಿವಸ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಭಾಗ್ಯದಲ್ಲಿದ್ದಾನೆ, ಅಷ್ಟಮಾಧಿಪತಿ ಅಷ್ಟಮದಲ್ಲಿರೋದು ತುಂಬ ಒಳ್ಳೆಯದು. ಈ ದಿವಸ ಹೆಚ್ಚಿನ ತೊಡಕಿಲ್ಲ, ಆದರೆ ಹಣ ಮತ್ತು ಆಹಾರ ಈ ವಿಚಾರದ ಸ್ವಲ್ಪ ಜಾಗ್ರತೆ ಬೇಕು ಈ ದಿವಸ. ನೀವು
ಸ್ವಲ್ಪ ಹುಷಾರಾಗಿರಿ. ಹಣ ಕಳ್ಕೊಳ್ಳೋ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೇ ನೀವು ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ. ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.